ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇನ್ನು ಬಿಜೆಪಿ ವಿಚಾರಕ್ಕೆ ಬರುವುದಾದ್ರೆ ಬಿಜೆಪಿಯಲ್ಲಿ ಎಲ್ಲರಿಗೂ ಗೊತ್ತು ವಿಜೇಂದ್ರ ಅವರನ್ನ ಕೆಳಗಿಳಿಸಲಿಕ್ಕೆ ಯತ್ನಾಳ್ ಅವರ ತಂಡ ಪ್ಲಾನ್ ಅನ್ನ ಮಾಡ್ಕೋತಾ ಇದೆ. ವಿಜೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ನಿರಂತರವಾಗಿ ಸಮರವನ್ನು ನಡೆಸ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಗಾದಿಗೆ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಜೆಡಿಎಸ್ನಲ್ಲೂ ಕೂಡ ಅದೇ ರೀತಿ ಇದೆ. ಜೆಡಿಎಸ್ನಲ್ಲಿ ಒಂದು ರೀತಿ ವಿಚಿತ್ರವಾದ ಪರಿಸ್ಥಿತಿ ಇರುವಂಥದ್ದು. ನಿಮಗೆ ಕಾಂಗ್ರೆಸ್ ಬಿಜೆಪಿ ಒಂದು ರೀತಿ ಆದರೆ ಜೆಡಿಎಸ್ನಲ್ಲಿ ಒಂದು ಸ್ಪಷ್ಟತೆ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರೇ ನೆಕ್ಸ್ಟ್ ಅಂತ ಹೇಳಿ ನಿಖಿಲ್ಗೆ ಪಟ್ಟವನ್ನು ಕಟ್ಟಿ ಪಕ್ಷ ಸಂಘಟನೆ ಜವಾಬ್ದಾರಿಯನ್ನು ನೀಡಬೇಕು ಅಂತ ಹೇಳಿ ಸಾಕಷ್ಟು ಮಂದಿ ಈಗಾಗಲೇ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಿಖಿಲ್ ಅವರಿಗೆ ನಿಮಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಹೇಳಿದ್ರೆ ಈಗಾಗಲೇ ಜೆಡಿಎಸ್ನಲ್ಲಿರುವಂಥ ಹಿರಿಯರ ಪರಿಸ್ಥಿತಿ ಏನು ಅನ್ನುವ ಪ್ರಶ್ನೆ ಬರುತ್ತೆ. ಕುಮಾರಸ್ವಾಮಿ ಅವ್ರಿಗೆ ಏನಿದೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಹೇಳಿ ಕುಮಾರಸ್ವಾಮಿಯವರ ಒಲವು ಮನವು ಎಲ್ಲವೂ ಇದೆ. ಬಟ್ ಪಕ್ಷದಲ್ಲಿರುವಂತಹ ಹಿರಿಯರ ಕತೆ ಏನು ಅನ್ನುವ ಒಂದಿಷ್ಟು ಪ್ರಶ್ನೆ ಬರುತ್ತೆ. ಇದರ ಜೊತೆಗೆ ಇನ್ನು ಬಿಜೆಪಿ ವಿಚಾರಕ್ಕೆ ಬಂದರೆ ಬಿಜೆಪಿಯಲ್ಲಿ ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಪೋದೇ ಇಲ್ಲ ಅಂತ ಹೇಳಿ ಸಾಕಷ್ಟು ನಾಯಕರು ಈಗಾಗಲೇ ಹೇಳಿದ್ದಾರೆ. ಅದೇ ರೀತಿಯಾಗಿ ಯತ್ನಾಳ್ ಅವರ ತಂಡ ಕೂಡ ವಿಜೇಂದ್ರ ವಿರುದ್ಧ ಒಂದಿಷ್ಟು ಹೋರಾಟವನ್ನು ನಡೆಸ್ತಾನೇ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತ್, ಈಗಾಗಲೇ ಗೊತ್ತಿರೋ ವಿಚಾರ, ಮೂರು ಪಕ್ಷಗಳು ಕೂಡ ನಾಯಕತ್ವಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಹಗ್ಗ ಜಗ್ಗಾಟ ನಡೀತಾ ಇದೆ. ಮೊದಲನೇದಾಗಿ ಕಾಂಗ್ರೆಸ್ ವಿಚಾರಕ್ಕೆ ಬಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೆಳಗಿಳಿಯುವಂತ ಪರಿಸ್ಥಿತಿ ಅಷ್ಟೊಂದು ಈಸಿ ಆಗಿದೆಯಾ ಅಂತ ಹೇಳಿ, ಯಾಕೆ ಅಂತ ಹೇಳಿದ್ರೆ ಸಿಎಂ ರೇಸ್ನಲ್ಲೂ ಕೂಡ ಕಾಣಿಸ್ಕೊತಾ ಇದ್ದಾರೆ ಅವರು. ಹೊಸ ವರ್ಷದಲ್ಲಿ ಮೂರು ಪಕ್ಷಗಳು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಈ ಮೂರು ಪಕ್ಷಗಳು ಕೂಡ ಸಂಘಟನಾತ್ಮಕ ಬದಲಾವಣೆಗಳಿಗೆ ಒಂದಷ್ಟು ಹೆಚ್ಚಿನ ಆದ್ಯತೆಯನ್ನು ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ಯಾಕೆಂತಂದು ಹೇಳಿದ್ರೆ ಈಗಾಗಲೇ ಸ್ಥಳೀಯ ಮಟ್ಟದಲ್ಲಿರುವಂತಹ ZP-TP ಚುನಾವಣೆಗಳಿರುವಂತಹ ಹಿನ್ನೆಲೆಯಲ್ಲಿ ಆ ಚುನಾವಣೆಗಳನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಪಕ್ಷ ಸಂಘಟನೆಯನ್ನು ಮಾಡಬೇಕು. ಆ ಮೂಲಕ ಮುಂಬರುವಂತಹ ಚುನಾವಣೆಗಳಿಗೆ ಸಮರ್ಥವಾದಂತಹ ಸ್ಪರ್ಧೆಯನ್ನು ಒಡ್ಡಬೇಕು ಅಂತಂದು ಹೇಳಿದ್ರೆ ಮೂರು ಪಕ್ಷಗಳು ಕೂಡ ಸಂಘಟನಾತ್ಮಕ ವಿಚಾರಗಳಿಗೆ ಆದ್ಯತೆ ಕೊಡಬೇಕು ಅನ್ನೋಂಥ ವಿಚಾರವನ್ನು ಸಾಕಷ್ಟು ಚರ್ಚೆಯ ಮುನ್ನೆಲೆಗೆ ಇರುವಂಥದ್ದು. ಪ್ರಮುಖವಾಗಿ ಕಾಂಗ್ರೆಸ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ವರ್ಷ KPCC ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆಯ ಮುನ್ನೆಲೆಗಿರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ 4 ವರ್ಷ ಆಗೋಗಿದೆ, 4 ವರ್ಷ ಕಳೆದೋಗಿದೆ. ಹಾಗಾಗಿ ಬದಲಾವಣೆ ಆಗಬೇಕು. ಮತ್ತು ಸರ್ಕಾರ ಬಂದ ನಂತರದಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥ ವಿಚಾರ ಪದೇ ಉಲ್ಲೇಖ ಆಗ್ತಾ ಇದ್ದಂಥದ್ದು ಆಂತರಿಕ ವಲಯದಲ್ಲಿ. ಆ ಕಾರಣಕ್ಕಾಗಿಯೇ ಪಕ್ಷದಲ್ಲಿ ಕೂಡ KPCC ಸಾರಥಿಗಳನ್ನು ಬದಲಾಯಿಸಬೇಕು ಅನ್ನೋಂಥ ಚರ್ಚೆಗಳಿರುವಂಥದ್ದು. ಆ ಕಾರಣಕ್ಕಾಗಿಯೇ ಒಂದಷ್ಟು ಜನ ರೇಸ್ನಲ್ಲೂ ಇರುವಂಥದ್ದು. ಸಮುದಾಯವಾರು ತೆಗೆದುಕೊಂಡಂತ ನೋಡೋದಂತಾದ್ರೆ ಅಹಿಂದ ಕೋಟಾದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಲಾಬಿಯನ್ನು ನಡೆಸ್ತಾ ಇದ್ರೆ, ಲಿಂಗಾಯತರ ಕೋಟಾದಲ್ಲಿ ಸಚಿವ ಈಶ್ವರ್ ಖಂಡ್ರೆ, ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ MB ಪಾಟೀಲ್ ಅವರು 3 ಜನರ ಹೆಸರು ಕೂಡ ಮುನ್ನೆಲೆಯಲ್ಲಿ ಇರುವಂಥದ್ದು. ಅದರ ಜೊತೆಗೆ ಬಿಜೆಪಿಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲೂ ಕೂಡ ಕಳೆದ 3-4 ತಿಂಗಳಿಂದನೂ ಕೂಡ ಹೆಚ್ಚೆಚ್ಚು ಬಿಜೆಪಿಯ ಆಂತರಿಕ ವಲಯದಲ್ಲಿ ಸಾಕಷ್ಟು ಜಟಾಪಟಿ ನಡೀತಾ ಇರುವಂಥದ್ದು. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವರ್ಸಸ್ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನುವಂಥ ಫೈಟ್ ಏನು ನಡೀತಾ ಇದೆ, ಆ ಒಂದು ಫೈಟ್ನ ವಿರುದ್ಧ ಕೂಡ ಅಧ್ಯಕ್ಷ ಬದಲಾವಣೆಗೆ ಚರ್ಚೆಯನ್ನು ಜೀವಂತವಾಗಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಯತ್ನಾಳ್ ಅಂಡ್ ಟೀಮಿಂದನೂ ಕೂಡ KPCC ಇದು ಬಿಜೆಪಿ ಅಧ್ಯಕ್ಷ ಪಟ್ಟದಿಂದ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಬೇಕು ಅನ್ನೋಂಥ ಪ್ರಯತ್ನಗಳು, ಕಸರತ್ತುಗಳು ಜೋರಾಗೆ ನಡೀತಾ ಇದ್ದಾವೆ. ಅದರ ಜೊತೆಗೂ ಕೂಡ ಅಲ್ಲೂ ಕೂಡ ಸುನಿಲ್ ಕುಮಾರ್ ಅವರಾಗಿರ್ಬೋದು, CT ರವಿ ಅವರಾಗಿರ್ಬೋದು, ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಮತ್ತೆ ಕುಮಾರ್ ಬಂಗಾರಪ್ಪ ಸೇರಿದಂತೆ ಒಂದಷ್ಟು ಜನರು ಕೂಡ ಲಾಬಿಯನ್ನು ನಡೆಸ್ತಾ ಇರುವಂಥದ್ದು. ಮತ್ತು ಇನ್ನು ಪ್ರಾದೇಶಿಕ ಪಕ್ಷವಾದಂತಹ JDSನಲ್ಲೂ ಕೂಡ ಆಂತರಿಕ ವಿಚಾರವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾದ ನಂತರದಲ್ಲಿ ರಾಜ್ಯದಲ್ಲಿ ಪಕ್ಷದ ಸಂಘಟನೆ ಒಂದಷ್ಟು ಹಿನ್ನಡೆ ಆಗಿರುವಂಥ ಕಾರಣಕ್ಕಾಗಿ ಮತ್ತೆ ಪಕ್ಷದಲ್ಲಿ ಪುನಶ್ಚೇತನ ನೀಡಬೇಕು ಪಕ್ಷದ ಸಂಘಟನೆಗೆ ಅನ್ನೋಂಥ ಕಾರಣಕ್ಕಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟುವಂತಹ ರೀತಿಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದ್ದಾವೆ ಅನ್ನುವಂಥ ಮಾತುಗಳನ್ನು ಈಗಾಗಲೇ ಪಕ್ಷದ ವೇದಿಕೆಯಲ್ಲಿ ನಡೀತಾ ಇರುವಂಥದ್ದು. ಆದರೆ ಒಟ್ಟಾರೆಯಾಗಿ ಮೂರು ಪಕ್ಷಗಳು 2025ರ ಹೊಸ ವರ್ಷ ಏನಿದೆ ಈ ವರ್ಷದಲ್ಲಿ ಸಂಘಟನಾತ್ಮಕ ವಿಚಾರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಆ ಮೂಲಕ ಪಕ್ಷವನ್ನು ಸದೃಢಗೊಳಿಸುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಮಹೇಶ್, ಹನುಮಂತ್, ಮುಖ್ಯವಾಗಿ ಈಗ JDS ವಿಚಾರಕ್ಕೆ ಬರೋದಾದ್ರೆ JDS ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟೋದಾದ್ರೆ ಹಿರಿಯರ ಸಂಗತಿ ಏನು ಅಂತ ಹೇಳಿ, ಯಾಕಂದ್ರೆ ಈಗಾಗಲೇ GT ದೇವೇಗೌಡರು ಅಸಮಾಧಾನಗೊಂಡಿದ್ದಾರೆ. ಹಿರಿಯರು ಏನ್ ಮಾಡ್ತಾರೆ ಅಂತ
ಖಂಡಿತ ಮಹೇಶ್, ಒಂದ್ ಕಡೆಗೆ ಜಿ ಟಿ ದೇವೇಗೌಡರ ಅಸಮಾಧಾನ ಏನಿದೆ ಆ ಅಸಮಾಧಾನವನ್ನ ಶಮನ ಮಾಡಲಿಕ್ಕೆ ಒಂದಷ್ಟು ಶಾಸಕರು ಎಲ್ಲರೂ ಕೂಡ ಕಸರತ್ತನ್ನ ಶುರು ಮಾಡಿರುವಂಥದ್ದು ಪ್ರಯತ್ನಗಳನ್ನ ಮಾಡ್ತಾರೆ. ಯಾಕೆಂತಂದು ಹೇಳಿದ್ರೆ ಬೆಳಗಾವಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಜಿ ಟಿ ಡಿಯ ಮೌನ ಸಾಕಷ್ಟು ಎಫೆಕ್ಟ್ ಕೊಟ್ಟಿತ್ತು. ಯಾಕೆಂತಂದು ಹೇಳಿದ್ರೆ ಸದನದಲ್ಲಿ JDS ಸೈಲೆಂಟ್ ಆಗೋ ರೀತಿಯಲ್ಲಿ ಮಾಡಿತ್ತು. ಮತ್ತೆ ಸುರೇಶ್ ಬಾಬು ಅವರ ವಿರುದ್ಧನೂ ಕೂಡ ಒಂದಷ್ಟು ಶಾಸಕರು ಬೇಸರವನ್ನ ಹೊರಹಾಕಿ ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಕರೆ ಮಾಡಿ ದೂರನ್ನ ಕೊಟ್ಟಿದ್ರು. ಆದರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ, ಪಾರ್ಲಿಮೆಂಟ್ ಸೆಷನ್ ಮುಗಿದ ಬಳಿಕ ಮತ್ತೆ ನಾನು ಬಂದು ಎಲ್ಲವನ್ನು ಸರಿ ಮಾಡ್ತೇನೆ ಅನ್ನೋ ಮಾತನ್ನ ಅವತ್ತಿನ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟುವಂತ ವಿಚಾರ ಕಳೆದ 6-7 ತಿಂಗಳಿಂದನೂ ಕೂಡ ಚರ್ಚೆ ನಡೀತಾ ಇದೆ. ಆದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಾಗಿರುವಂತಹ ಹಿನ್ನೆಲೆಯಲ್ಲಿ ಈ ವಿಚಾರಕ್ಕೆ ಒಂದು ಸ್ಮಾಲ್ ಬ್ರೇಕ್ ಸಿಕ್ಕಿತ್ತು. ಈಗ ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಟ್ಟಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದಾವೆ. ಅದಕ್ಕೆ ಪೂರಕವಾಗಿ ನಿಖಿಲ್ ಕುಮಾರಸ್ವಾಮಿ ಜಿಲ್ಲಾದ್ಯಂತ ಬೇರೆ ಬೇರೆ ರಾಜ್ಯಾದ್ಯಂತ ಪ್ರವಾಸ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ನಡೆಸ್ಕೊಂಡಿರುವಂಥದ್ದು. ಮಹೇಶ್, ಧನ್ಯವಾದ ದುರ್ಗತ್ ತಮ್ಮೆಲ್ಲ ಮಾಹಿತಿಗಾಗಿ.